ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಈ ಸೀಸನ್ ಸಿಗ್ತಾ ಇರುವಂಥ ನೆಲ್ಲವರೆಕಾಯಿ ಅಂದರೆ ನಮ್ಮ ಕಡೆ ಎಲ್ಲ ಚಿಕ್ಕಡೆಕಾಯಿ ಅಂತೀವಿ, ನೀವೇನಂತೀರಾ ಅಂತ ಕಾಮೆಂಟ್ ಮಾಡಿ. ಇದನ್ನು ಬಸ್ಸಾರು ಅಥವಾ ಪಲ್ಯ, ಚಪಾತಿಗೆ ಗ್ರೇವಿ ಎಲ್ಲ ಮಾಡ್ಕೋಬೋದು. ನಾನು ಇಲ್ಲಿ ಬಸ್ಸಾರು ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮುದ್ದೆಗಂತೂ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಈ ಸಾಂಬಾರು. ಯಾಕಂದರೆ ನಾರಿನಂಶ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಒಂದು ಕೆ ಜಿಯಷ್ಟು ತೊಗೊಂಬಂದಿದ್ದೀನಿ. ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಸೊಪ್ಪು ಕಾಳು ತಿನ್ನೋದ್ರಿಂದ ನಾನು ಒಂದು ಕೆ ಜಿನೂ ಸಹ ಬಸ್ಸಾರು ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಈ ಥರ ಮುರ್ಕೋಬೇಕು. ಕಟ್ ಮಾಡಿದ್ರೆ ಅಲ್ಲೊಂದಲ್ಲೊಂದು ಕಾಳು ಚೆನ್ನಾಗಿರಲ್ಲ, ಒಂದೇ ಸರ್ತಿ ಕಟ್ ಮಾಡಿದ್ರೆ. ಈ ಥರ ಮುರ್ಕೊಳ್ತಾ ನಾವು ನಾರು ತೆಗಿತಾ ಇದ್ದರೆ ಸಿಪ್ಪೆ ಅನ್ನೋದು ಚೆನ್ನಾಗಿರುತ್ತೆ. ಅಂದರೆ ಒಂದೊಂದು ಸ್ವಲ್ಪ ಬಲ್ತಿದ್ರೆ ತೆಗೆದು ಕಾಳು ಹಾಕ್ಕೋಬೋದು. ಈ ಥರ ಎಳೆದಿದ್ರೆ ಈ ಥರ ಮುರ್ಕೊಂಡು ಹಾಕ್ಕೋಬೋದು ನಾವು ಇದನ್ನು. ಇದೇ ರೀತಿಯೇ ಎಲ್ಲ ಚಿಕ್ಕಡೆಕಾಯಿಗಳ್ನ ಇದೇ ಥರ ನಾರು ಸೈಡಲ್ಲೆಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗಿ ಮುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಯಂಕಾಲ ಮಾಡಬೇಕಂದ್ರೆ ಮಧ್ಯಾಹ್ನನೇ ಮಾಡ್ಕೊಂಡಿಲ್ಲ, ಬೆಳಗ್ಗೆ ಮಾಡಿದ್ರೆ ರಾತ್ರಿನೇ ಮಾಡಿಕೊಂಡು ತುಂಬ ಈಸಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನಾರು ಹೊರಟಿದೆ, ನಾನು ಇಲ್ಲಿ ನೋಡಿಸ್ತಾ ಇರುವಾಗೆ ಎಲ್ಲ ಇದೇ ರೀತಿ ಮಾಡಿ. ಈಗ ನಾನು ಇಲ್ಲಿ ನೀಟಾಗಿ ಒಂದು 2 ಸತಿ ವಾಶ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಈಗ ಇದಕ್ಕೆ ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಕಡಿಮೆ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ತೊಗರಿಬೇಳೆನ ಒಂದು 2 ಸತಿ ವಾಶ್ ಮಾಡ್ಕೊಂಬಿಟ್ಟು ಈಗ ಚಿಕ್ಕಡೆಕಾಯಿನ ಒಂದು ಸ್ವಲ್ಪ ಎಲ್ಲ ತೊಳೆದು ಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಹಾಕಿದ್ಮೇಲೆ ಬೇಳೆ ಎಲ್ಲ ಕೆಳಗಡೆ ಇರುತ್ತಲ್ವ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಬರೀ ಬೇಳೆ ಎಲ್ಲ ಕೆಳಗಡೆ ಇದ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಳೆ ಕೆಳಗಡೆ ಇರುತ್ತೆ, ಸೊಪ್ಪು ಕಾಳು ಅಂದರೆ ಮೇಲೆ ಇರುತ್ತೆ. ಈ ಥರ ಎಲ್ಲ ಮೇಲೆ ಸ್ವಲ್ಪ ಬರೋ ಥರ ಬೇಳೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದು ಮುಳುಗೋ ಅಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ 2 ವಿಷಲ್ ಬರ್ಸ್ಕೊಳ್ಳಿ ಅಷ್ಟೇ, ಜಾಸ್ತಿ ಬೇಡ. ಇದನ್ನು ನಾವು ಒಂದು 2 ವಿಷಲ್ ಬರ್ಸ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಜಾಸ್ತಿ 3 ವಿಸಿಲ್ ಆ ಥರ ಆದರೆ ಬೆಂದೋಗಂಗೆ ಆಗಿಬಿಡುತ್ತೆ. ನಾನು ಈ ಕಡೆ ಅಲ್ಲಿ ಸೊಪ್ಪು ಎಲ್ಲ ಬೇಯೋದಕ್ಕೆ ಇಡೋಕ್ಕಿಂತ ಮುಂಚೆನೇ ಒಂದು 3 ಟೊಮೊಟೊನ ಈ ರೀತಿ ಸಿಮ್ಮಲ್ಲಿ ಹಾಕಿ ಈ ಥರ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇಟ್ಕೊಂಡಿದ್ದೀನಿ. ಈ ಕಡೆ 2 ವಿಷಲ್ ಬಂದಿದೆಯಲ್ವ, ಈ ಥರ ಏರ್ ಫ್ರೈಸರೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ಯಾಕಂದರೆ ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಅದೆಲ್ಲ ಸೊಪ್ಪು ಬೇಳೆ ಎಲ್ಲ ಮುದ್ದೆ ಥರ ಆಗಿಬಿಡುತ್ತೆ. ನಾನು ವಿಸಿಲ್ ಬಂದ ತಕ್ಷಣವೇ ತೆಗಿತಾ ಇದ್ದೀನಿ. ಅಲ್ಲಿ ಬೇಗ ಬೇಕು ಅಂದರೆ ಬೇಕಾದ್ರೆ ನೀವು ತಣ್ಣೀರಲ್ಲಿ ಹಿಟ್ಟು ತೆಗಿಬೋದು. ನಾನು ಪ್ರೆಸರ್ ಹೋಗೋ ತನಕ ಬಿಟ್ಬಿಟ್ಟು ನೋಡ್ತಾ ಇರ್ಬೋದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೆಂದಿದೆ ಈಗ ಸೊಪ್ಪು ಕಾಳು ಅನ್ನೋದು. ಈಗ ಇದನ್ನು ನೀರಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ನಾನೀಗ ನೀಟಾಗಿ ಒಂದು ಜರಡಿ ಸಹಾಯದಿಂದ. ಇಲ್ಲಾಂದರೆ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಸೊಪ್ಪು ಕಾಳು ಬಸಿಯೋದು ಅದರಲ್ಲಿ ಬಸ್ಕೊಂಬಿಡಿ. ಈಗ ಇದನ್ನೆಲ್ಲ ಬಸ್ಕೊಂಡು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದು ಕಡೆಗೆ ತಟ್ಟೆಯಲ್ಲಿ ಹಾರಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ಸೊಪ್ಪು ಕಾಳು ಹಾರಿದ್ರೆ ಬಿಡಿ ಬಿಡಿಯಾಗಿರುತ್ತೆ. ನಾವು ಬಿಸಿ ಬಿಸಿ ಹಾಕ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ. ಆದ್ದರಿಂದ ನಾನು ಇಲ್ಲಿ ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ಸ್ವಲ್ಪ ಪ್ಲೇಟ್ಗೆ ಹಾಕ್ಕೊಂಬಿಟ್ಟು ಇನ್ನೂ ಇರೋದನ್ನಂತ ಸಹ ಈ ಥರ ಜರಡಿಲಿ ಹಾಕ್ಕೊಂಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರಿಗೆ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಈ ಕಡೆ ಸೊಪ್ಪು ಕಾಳೆಲ್ಲ ತಣ್ಣಗಾಗೋಗಬೇಕು. ಈಗ ಒಂದು ಬಾಣಲಿ ಇಟ್ಬಿಟ್ಟು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಾನು. ಈಗ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಬಸ್ಸಾರು ಚೆನ್ನಾಗಿರುತ್ತೆ. ಒಂದು 2 ಈರುಳ್ಳಿನ ಸಣ್ಣ ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ಎಲ್ಲ ಸ್ವಲ್ಪ ಹಾಕಾದ್ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿದು ಅಂದರೆ ಜೀರಿಗೆ ಸಪ್ರೇಟ್ ಕರಿಬೇವಿನ ಸೊಪ್ಪು ಹುರ್ಕೊಂಡು ಹಾಕ್ಕೋಬೋದು. ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಎಲ್ಲ ಫ್ರೈ ಮಾಡೋಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಅನ್ನೋದು. ಈಗ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, ಖಾರ ಟೇಸ್ಟ್ ಎರಡು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಸ್ವಲ್ಪ ಲಾಸ್ಟಿಗೆ ಇನ್ನೇನು ಸ್ಟವ್ ಇಳಿಸ್ತೀವಪ್ಪ ಅನ್ನುವಾಗ ಹಸಿ ಕಾಯಿ ತುರಿಯನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲೇ ನಾವು ಸೊಪ್ಪು ಎಲ್ಲ ಕಾಳು ತಣ್ಣಗಾಗೋದ್ರೊಳಗೆ ಇದನ್ನೇ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ನಾನು ಎಲ್ಲ ಹಾಕಿರೋ ಅಂಥದ್ದು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸೊಪ್ಪು ಕಾಳು ಇತ್ತಲ್ವ ಬೇಳೆ ಅಂಥದ್ದು ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ 1-2 ತೊಳೆಯಷ್ಟು ಹುಣಸೆ ಹಣ್ಣನ್ನು ಸಹ ತೊಳೆದ್ಬಿಟ್ಟು ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಂಬಂದುಬಿಡೋಣ. ಈ ಥರ ಎಲ್ಲ ಮಿಕ್ಸಿಗೆಲ್ಲ ಹಾಕಿ ಆದಮೇಲೆ ಒಂದು 3 ಟೊಮೊಟೊ ಅಂದರೆ ಇತ್ತಲ್ವ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದೇ ರೀತಿ ಇದರಲ್ಲೇ ಹಾಕಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಪಲ್ಸ್ ಮಾಡ್ಕೊಂಬಂದರೆ ಸಾಕು. ನುಣ್ಣಗೆ ಆಗಿಬಿಟ್ರೆ ಸಾಕು, ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಫೈನಾಗಿ ಪೇಸ್ಟ್ ರೀತಿ ಆಗಿದೆ ಇದು. ಕೆಲವರೆಲ್ಲ ಸಪ್ಪೆ ಖಾರ ಅಂತ ಅಂದರೆ ಸಪ್ರೇಟ್ ನೀರು ಆ ಥರ ಎಲ್ಲ ಹಾಕೊಂಡು ಮಾಡ್ಕೊಳ್ತಾ ಇರ್ತಾರೆ. ನಮ್ಮ ಕಡೆ ಎಲ್ಲ ಇದೇ ಥರನೇ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾನು ಕುದಿಸೋದಿಲ್ಲ ಸಾಂಬಾರು, ಇದನ್ನು ನೀವು ಬೇಕಾದ್ರೆ ಕುದಿಸ್ಕೋಬೋದು. ಇಲ್ಲಿ ನಾನು ಫಸ್ಟ್ ಏನು ಮಾಡ್ತೀನಿ, ಸ್ವಲ್ಪ ಹಸಿ ಸಾಂಬಾರೇ ಈ ಥರ ಒಗ್ಗರಣೆ ಇಟ್ಕೊಳ್ತೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಅನ್ನೋದು. ಈಗ ಬಸ್ತಿರೋ ಅಂಥ ನೀರಿಗೇ ಎಲ್ಲ ರುಬ್ಬಿರೋ ಮಿಶ್ರಣ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಉಪ್ಪು ಎಲ್ಲ ನೋಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಂಬಾರು ರೆಡಿ ಆಯಿತು. ಈ ಕಡೆ ಸೊಪ್ಪು ಒಗ್ಗರಣೆ ಇಟ್ಕೊಳ್ಳೋದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಕಾಳು ಕರಿಬೇವಿನ ಸೊಪ್ಪು ಕಟ್ ಮಾಡಿರೋಂಥ ಒಂದು 3 ಈರುಳ್ಳಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಾಂಬಾರು ಸಪ್ರೇಟ್ ಒಗ್ಗರಣೆ ಇಟ್ಕೊಳ್ಳೋ ಹಾಗಿದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಅದೇ ಒಗ್ಗರಣೆನೇ ಸ್ವಲ್ಪ ಸಾಂಬಾರಿಗೆ ಹಾಕಿಬಿಟ್ರೆ ಸಾಕಾಗುತ್ತೆ. ಇಲ್ಲಿ ಅದೇ ಒಗ್ಗರಣೆನೇ ಸ್ವಲ್ಪ ಈರುಳ್ಳಿ ಎಲ್ಲ ಬೆಂದಿರುತ್ತಲ್ಲ ಅದನ್ನೇ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಸಾಂಬಾರಿಗೆಲ್ಲ ಹಾಕಿದ್ಮೇಲೆ ಈಗ ಸೊಪ್ಪು ಕಾಳೆಲ್ಲ ಇತ್ತಲ್ವ ಅದನ್ನು ಸಹ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಿಂಡೋ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ಬಿಡಿ ಬಿಡಿಯಾಗಿ ಇರುತ್ತಲ್ವ ಅದು ಅಂತಂದು.
ಈಗ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ನಾನು ನಮ್ಮ ಮನೆಯಲ್ಲಿ ಬಸ್ಸಾರು ಮಾಡುವಾಗ ಸೊಪ್ಪು ಕಾಳು ಮಾಡ್ತಿದ್ದೀನಿ ಅಂದರೆ ಈ ಪುಡಿ ಹಾಕ್ಕೊಳ್ತೀನಿ. ಇದು ಅಂದರೆ ಕಡಲೆ ಬೀಜ ಚೆನ್ನಾಗಿ ಹುರಿದ್ಬಿಟ್ಟು ಒಣಮೆಣ್ಸಿನ್ಕಾಯಿ ಸಹ ಹುರಿದು ಬೆಳ್ಳುಳ್ಳಿ ಉಪ್ಪನ್ನು ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಯಾವುದೇ ಸೊಪ್ಪು ಮಾಡುವಾಗಾದ್ರೂ ಇದನ್ನು ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಹಾಕ್ಕೋಬೋದು, ಹಸಿಕಾಯಿ ತುರಿನೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯನೂ ಸಹ ರೆಡಿ ಆಗುತ್ತೆ. ಚಿಕ್ಕಡಕ್ಕ ಪಲ್ಯ ಅಂದರೆ ನಿಮ್ಗೆ ಯಾರಿಗೆ ಇಷ್ಟ ಅಂತ ಕಾಮೆಂಟ್ ಮಾಡಿ. ನೋಡಿ ಯಾವ ರೀತಿ ಆಗಿದೆ. ಬೇಕಾದ್ರೆ ಇದಕ್ಕೆ ಚಪಾತಿ ಸಹನೂ ಮಾಡ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ.